ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸವಾಲಾಗಿದ್ದು ಅಂದರೆ ಚಾಲೆಂಜ್ ಆಗಿದ್ದಿದ್ದೆ ಮೃತರನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಅಂತ. ಯಾಕಂದ್ರೆ ಒಟ್ಟು 274 ಮಂದಿಯ ಮೃತದೇಹಗಳು ಸುಟ್ಟು ಕರಕಲಾಗೋಗಿವೆ. ಮೂಳೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಈಗ ವೈದ್ಯರಿಗೆ ಸವಾಲಾಗಿರೋದೇ ಮೃತರನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು ಅಂತ. ಈಗ ಕುಟುಂಬಸ್ಥರ DNA-ಯೊಂದಿಗೆ 11 ಮೃತರ DNA ಮಾದರಿಗಳು ಹೊಂದಿಕೆಯಾಗಿವೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ಶೀಘ್ರದಲ್ಲೇ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಲಾಗುತ್ತೆ. ಸಿವಿಲ್ ಆಸ್ಪತ್ರೆ ಅಧೀಕ್ಷಕ ರಜನೀಶ್ ಪಟೇಲ್ ಈ ಕುರಿತು ಮಾಹಿತಿಯನ್ನು ತಿಳಿಸಿದ್ದಾರೆ. ಒಬ್ಬ ಮೃತರ ದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದ್ದು, ಇನ್ನು ಇದು ನಿಧಾನ ಮತ್ತು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಬದುಕುಳಿದ ಏಕೈಕ ವ್ಯಕ್ತಿ ಆರೋಗ್ಯವಾಗಿದ್ದಾರೆ. ಅವರು ದಿನೇ ದಿನೇ ಚೇತರಿಕೆ ಕೂಡ ಕಾಣ್ತಾ ಇದ್ದಾರೆ. ಅಂದ್ರೆ ರಮೇಶ್ ಕುಮಾರ್, ವಿಶ್ವಾಸ ರಮೇಶ್ ಕುಮಾರ್ ಬದುಕುಳಿದಿರುವಂತಹ ಏಕೈಕ ವ್ಯಕ್ತಿ. ಒಟ್ಟು ವಿಮಾನದಲ್ಲಿ 242 ಜನರ ಪೈಕಿ 241 ಮಂದಿ ಸುಟ್ಟು ಕರಕಲಾದ್ರು. ಒಬ್ಬ ವ್ಯಕ್ತಿ ವಿಶ್ವಾಸ್ ಕುಮಾರ್ ಮಾತ್ರ ಪವಾಡ ಸದೃಶ ಅನ್ನೋ ರೀತಿ ಬದುಕುಳಿದಿದ್ದಾರೆ. ಬಟ್ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿರುವಂಥದ್ದು. ಬಟ್ ಅವರೀಗ ಚೇತರಿಕೆ ಕಾಣ್ತಾ ಇದ್ದಾರೆ ದಿನೇ ದಿನೇ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಿವಿಲ್ ಆಸ್ಪತ್ರೆಯ ಅಧೀಕ್ಷಕ ರಜನೀಶ್ ಪಟೇಲ್ ಮಾಹಿತಿಯನ್ನು ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮೃತರನ್ನ ಪತ್ತೆ ಹಚ್ಚೋದು ಬಹಳ ಸವಾಲಿನ ಕೆಲಸ ಆಗಿದೆ. ಸೊ ಒಬ್ಬೊಬ್ಬರ DNA ಮಾದರಿಗಳನ್ನು ನಾವು ಹೊಂದಿಸ್ತಾ ಇದ್ದೇವೆ ಅಂತ ಕೂಡ ಹೇಳಿದರು. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏರ್ ಇಂಡಿಯಾ ಹೆಚ್ಚುವರಿಯಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಮಧ್ಯಂತರ ಪರಿಹಾರವಾಗಿ 25 ಲಕ್ಷ ರೂಪಾಯಿ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೂನ್ 12ರಂದು ಅಹಮದಾಬಾದ್ ಏರ್ಪೋರ್ಟ್ ಬಳಿ ದುರಂತವಾಗ್ತಾ ಇದ್ದಂತೆ ಮೊದಲ ದಿನವೇ ಏರ್ ಇಂಡಿಯಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿತ್ತು. ಇನ್ನು ಘಟನೆ ನಡೆದ 3ನೇ ದಿನಕ್ಕೆ 1 ಕೋಟಿ ರೂಪಾಯಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿ 25 ಲಕ್ಷ ರೂಪಾಯಿ ನೀಡಲಾಗ್ತಿದೆ. ಅಂದು ಏರ್ ಇಂಡಿಯಾ ವಿಮಾನದಲ್ಲಿ ಒಟ್ಟು 242 ಮಂದಿ ಪ್ರಯಾಣಿಸಿದ್ರು. ಪವಾಡ ಸದೃಶ ರೀತಿಯಲ್ಲಿ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಪ್ರಯಾಣಿಕರ ಸಾವಿನ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂತ್ರಸ್ತ ಕುಟುಂಬಸ್ಥರಿಗೆ ತಕ್ಷಣವೇ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಕೂಡ ದೃಢಪಡಿಸಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಏರ್ ಇಂಡಿಯಾ ವಿಮಾನ ಪತನದ ಕುರಿತು ಹರಿದಾಡ್ತಾ ಇರುವಂತಹ ವದಂತಿಗಳನ್ನು ತಳ್ಳಿ ಹಾಕಿದ್ದಾರೆ. ಇನ್ನು ಯಾವುದೇ ಊಹಾಪೋಹ ನಂಬುವ ಅವಶ್ಯಕತೆ ಇಲ್ಲ. ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ಸಮಿತಿ ತನಿಖೆ ನಡೆಸ್ತಾ ಇದೆ. ಉನ್ನತ ಮಟ್ಟದ ಸಮಿತಿ ನೀಡುವ ತನಿಖಾ ವರದಿಯಿಂದ ಸತ್ಯಾಂಶ ತಿಳಿಯಲಿದೆ ಅಂತ ಹೇಳಿದ್ದಾರೆ.